ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 73ರ ಪೀಠಿಕೆಯನ್ನು ನೋಡಿದ್ವಿ. ಏನು ಆರ್ಟಿಕಲ್ 73 ಅಂತಂದ್ರೆ ಸಂಸತ್ತು ಕಾನೂನುಗಳನ್ನ ಮಾಡ್ತೈತಿ. ಆ ಕಾನೂನುಗಳನ್ನ ಜಾರಿಗೆ ತಗೊಂಡ್ಬರುವ ಕೆಲಸವನ್ನ ಕೇಂದ್ರದ ಕಾರ್ಯಾಂಗ ಮಾಡ್ತೈತಿ. ಕೇಂದ್ರದ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನ ಮಾಡೋದು ಸಂಸತ್ತಿನ ಕೆಲಸವಾದರೆ, ಸಂಸತ್ತು ಮಾಡಿರ್ತಕ್ಕಂಥ ಕಾನೂನುಗಳನ್ನ ಜಾರಿಗೆ ತಗೊಂಡ್ಬರೋದು ಕೇಂದ್ರ ಕಾರ್ಯಾಂಗದ ಕೆಲಸ. ಹೌದಾ? ಇದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಈಗ ಏನ್ ನೋಡ್ಬೇಕು ಅಂತಂದ್ರೆ ಆರ್ಟಿಕಲ್ 73ರನ್ನ ಪೋಸ್ಟ್ ಮಾರ್ಟಮ್ ಮಾಡೋದಿದೆ. ಪೋಸ್ಟ್ ಮಾರ್ಟಮ್ ಅಂತಂದ್ರೆ ನಥಿಂಗ್ ಬಟ್ ಕ್ಲಿಯರ್ ಕಟ್ ಅನಾಲಿಸಿಸ್ ಮಾಡೋದಿದೆ, ವಿಮರ್ಶೆ ಮಾಡೋದಿದೆ. ಏನು ಆರ್ಟಿಕಲ್ 73ರ ಒಳಾರ್ಥಗಳು ಏನೇನು ಅನ್ನೋದನ್ನ ಚರ್ಚೆ ಮಾಡೋಣ. ಏನಿದೆ ನೋಡೋಣ. ಆರ್ಟಿಕಲ್ 73 ಹೇಳ್ತೈತಿ ಏನಂತಂದ್ರೆ ಎಕ್ಸ್ಟೆಂಟ್ ಆಫ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಯೂನಿಯನ್. ಏನು ವ್ಯಾಪ್ತಿಯ ಬಗ್ಗೆ ಹೇಳ್ತೈತಿ. ಆರ್ಟಿಕಲ್ 73 ವ್ಯಾಪ್ತಿಯ ಬಗ್ಗೆ ಹೇಳ್ತೈತಿ. The area which the executive power of the union is extended. ಎಷ್ಟು ಪ್ರದೇಶದವರೆಗೂ, ಎಷ್ಟು ದೂರದವರೆಗೂ ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಇದೆ ಅಂತ ಹೇಳಿ ಆರ್ಟಿಕಲ್ 73 ಹೇಳ್ತೈತಿ ಅನ್ನೋದನ್ನ ಇವತ್ತು ಚರ್ಚೆ ಮಾಡೋದಿದೆ. ಹೌದಾ? ವಾಟ್ ಈಸ್ ದ ಎಕ್ಸ್ಟೆಂಟ್ ಆಫ್ ದಿ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಯೂನಿಯನ್ ಅಂತೇಳಿ, ಎಷ್ಟರ ಮಟ್ಟಿಗೆ ಕೇಂದ್ರ ಕಾರ್ಯಾಂಗ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಿದೆ. ಸರ್, ನೀವು ನಿನ್ನೆ ಹೇಳಿದ್ರಿ ಸರ್, ಸಂಸತ್ತು ಮಾಡುವ ಕಾನೂನುಗಳು ಎಲ್ಲಿವರೆಗೂ ಇರ್ತಾವೋ, ಸಂಸತ್ತು ಮಾಡುವ ಕಾನೂನುಗಳು ಎಷ್ಟು ದೂರದವರೆಗೂ ವ್ಯಾಪಿಸಿ ಇರುತ್ತವೋ ಅಷ್ಟು ದೂರದವರೆಗೂ ಕಾರ್ಯಾಂಗದ ವ್ಯಾಪ್ತಿ ಇದ್ದೇ ಇರ್ತೈತಿ ಅಂತ ನಿನ್ನೆ ಹೇಳಿರಲ್ಲ ಅಂತ ಅನ್ಬೋದು. ಇಲ್ಲಿ ಕೆಲವೊಂದಿಷ್ಟು ಪೇಜ್ಗಳದಾವೆ, ಅಂತಂದ್ರೆ ಕೆಲವೊಂದಿಷ್ಟು ಗಹನವಾಗಿ ಗಮನ ಕೊಡುವ ವಿಚಾರಗಳದಾವ. ಅವ್ಯಾವು ಅಂತೇಳಿ ಇಲ್ಲಿ ಬರೀತಾರೆ, ಅವನ್ನೇ ನೋಡೋಣ. ಒಂದನೇದು, ದ ಸಬ್ಜೆಕ್ಟ್ ಟು ದಿ ಪ್ರಾವಿಷನ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್. ಸಬ್ಜೆಕ್ಟ್ ಟು ದಿ ಪ್ರಾವಿಷನ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್. ಈ ಸಂವಿಧಾನಕ್ಕೆ, ಯಾವ ಸಂವಿಧಾನಕ್ಕೆ ಈಗಾಗಲೇ ನಾವು ಓದ್ಕೋತ ಬಂದಿವಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ರಚಿತವಾಗಿರ್ತಕ್ಕಂಥ ಸಂವಿಧಾನವನ್ನ ಈಗಾಗಲೇ 72 ವಿಧಿಗಳನ್ನ ನಾವು ಚರ್ಚೆ ಮಾಡಿವಿ. ಹೌದಾ? ಆ ಸಂವಿಧಾನದೊಳಗನ ಕೆಲವೊಂದಿಷ್ಟು ಪ್ರಾವಿಧಾನಗಳದಾವೆ, ಕೆಲವೊಂದಿಷ್ಟು ವಿಧಾನಗಳದಾವೆ, ಕಲಂಗಳದಾವೆ. ಅವುಗಳಿಗೆ ಒಳಪಟ್ಟು ಸಬ್ಜೆಕ್ಟ್ ಟು ದಿ ಕಂಡೀಷನ್ ಆಫ್ ದಿ ಪ್ರಾವಿಷನ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್. ಸಬ್ಜೆಕ್ಟ್ ಮೀನ್ಸ್ ಇಟ್ ಈಸ್ ಅನ್ ಕಂಡೀಷನ್. ಷರತ್ತುಗಳಿಗೆ ಒಳಪಟ್ಟು, ಈ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಪ್ರಾವಧಾನಗಳಿಗೆ ಹೇಳಿರ್ತಕ್ಕಂಥ ಷರತ್ತುಗಳಿಗೆ ಒಳಪಟ್ಟು ಏನು, ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಯೂನಿಯನ್ ಶಾಲ್ ಎಕ್ಸ್ಟೆಂಡೆಡ್. ಕೇಂದ್ರದ ಕಾರ್ಯಾಂಗದ ವ್ಯಾಪ್ತಿಯನ್ನ ವಿಸ್ತರಿಸಬಹುದು. ಏನು, ಸಂವಿಧಾನವು ಹೇಳಿರ್ತಕ್ಕಂಥ ಪ್ರಾವಧಾನಗಳಿಗೆ, ನಿಬಂಧನೆಗಳಿಗೆ ಒಳಪಟ್ಟು ಕೇಂದ್ರ ಕಾರ್ಯಾಂಗವು ವಿಸ್ತರಿಸಲ್ಪಡುತ್ತದೆ. ಎಲ್ಲಿಗೆ ವಿಸ್ತರಿಸಲ್ಪಡುತ್ತದೆ? ದಟ್ ಇಸ್ ಅನ್ ಕ್ವಶನ್. That question shall be answered by the Article 73 subclass 1 and subclass A. ಆ ರೀತಿಯ ಪ್ರಶ್ನೆಗಳಿಗೆ ಆರ್ಟಿಕಲ್ 73 ಉಪಬಂಧ 1 ಮತ್ತು ಎ ಅಂತಕ್ಕಂಥ ಉಪಬಂಧ ಹೇಳ್ತೈತಿ ಎಲ್ಲಿವರೆಗೂ ವ್ಯಾಪ್ತಿ ಇದೆ ಅಂತೇಳಿ. ಎ ಮತ್ತು ಬಿ ಅದನ್ನೇ ಡಿಸ್ಕಷನ್ ಮಾಡ್ತವೆ. ಏನು ಅಂತ ನೋಡೋದಾದ್ರೆ, ಟು ದ ಮ್ಯಾಟರ್ಸ್ ವಿತ್ ರಿಸ್ಪೆಕ್ಟ್ ಟು ವಿಚ್ ಪಾರ್ಲಿಮೆಂಟ್ ಹ್ಯಾಸ್ ಪವರ್ ಟು ಮೇಕ್ ಅಲ್ಲ. ಇದು ನಮಗೆ ಗೊತ್ತಿರೋದೆ. ಅನುಸೂಚಿ 7ರಲ್ಲಿ 4 ರೀತಿಯ ಪಟ್ಟಿಗಳದಾವೆ. ಒಂದು ಸೆಂಟ್ರಲ್ ಲಿಸ್ಟ್, ಎರಡನೇದು ಸ್ಟೇಟ್ ಲಿಸ್ಟ್, ಮೂರನೇದು ಕನ್ಕರೆಂಟ್ ಲಿಸ್ಟ್, ನಾಲ್ಕನೇದು ರೆಸಿಡಿಯಲ್ ಸಬ್ಜೆಕ್ಟ್ಸ್. ಕೇಂದ್ರದ ಪಟ್ಟಿ, ರಾಜ್ಯ ಪಟ್ಟಿ, ಆಮೇಲೆ ಸಮವರ್ತಿ ಪಟ್ಟಿ, ಮೂರನೇದು ಉಳಿಕೆಯ ವಿಷಯ, ನಾಲ್ಕನೇದು ಉಳಿಕೆಯ ವಿಷಯಗಳು. ಹಿಂಗೆ 4 ಪಟ್ಟಿಗಳ ಬಗ್ಗೆ ಅನುಸೂಚಿ 7ರಲ್ಲಿ ಹೇಳ್ಯಾರ. ಕೇಂದ್ರದ ಕಾನೂನು ಮಾಡುವ ವಿಷಯಗಳು ಯಾವ ವಿಷಯಗಳಿದಾವೋ ಅಲ್ಲಿಯವರೆಗೂ ಅದರ ವ್ಯಾಪ್ತಿ ಇದೆ. ಅದರ ವ್ಯಾಪ್ತಿ ಕಾರ್ಯಾಂಗದ ವ್ಯಾಪ್ತಿ, ಯಾವ ಕಾರ್ಯಾಂಗದ, ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಇದೆ ಅಂತೇಳಿ ಆರ್ಟಿಕಲ್ 73 ಉಪಬಂಧ 1A ಹೇಳ್ತೈತಿ. ಹಂಗಾದ್ರೆ ಕೇಂದ್ರ ಯಾವ್ಯಾವ ವಿಷಯಗಳ ಮೇಲೆ ಕಾನೂನು ಮಾಡ್ತೈತಿ, ಸಂಸತ್ತು ಯಾವ್ಯಾವ ವಿಷಯಗಳ ಮೇಲೆ ಕಾನೂನು ಮಾಡ್ತೈತಿ ಅಂತಂದ್ರೆ, ಒಂದನೇದು ಸೆಂಟ್ರಲ್ ಲಿಸ್ಟ್, ಕೇಂದ್ರ ಪಟ್ಟಿ. ಎರಡನೇದು ಸಮವರ್ತಿ ಪಟ್ಟಿ. ಮೂರನೇದು ಉಳಿಕೆಯ ವಿಷಯ. ಈ 3 ಪಟ್ಟಿಗಳ ಮೇಲೆ ಸಂಸತ್ತು ಕಾನೂನು ಮಾಡ್ತೈತಿ. ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಅ ಲಾ ಆನ್ ದೀಸ್ ಸಬ್ಜೆಕ್ಟ್ಸ್ ಆರ್ ದೀಸ್ ಲಿಸ್ಟ್ಸ್. ಈ ವಿಷಯಗಳ ಮೇಲೆ ಕಾನೂನು ಮಾಡಿದಾಗ ಅದನ್ನ ಜಾರಿಗೆ ತಗೊಂಡ್ಬರುವ ಅಧಿಕಾರ ಯಾರಿಗಿರ್ತೈತಿ ಅಂತಂದ್ರೆ ಕೇಂದ್ರದ ಕಾರ್ಯಾಂಗಕ್ಕೆ ಇರ್ತೈತಿ. ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಹ್ಯಾಸ್ ಅ ಪವರ್ ಟು ಇಂಪ್ಲಿಮೆಂಟ್ ದಿ ಲಾಸ್ ಮೇಡ್ ಬೈ ದಿ ಪಾರ್ಲಿಮೆಂಟ್. ದ ಪಾರ್ಲಿಮೆಂಟ್ ಮೇಡ್ ಅ ಲಾಸ್, ದ ಸಬ್ಜೆಕ್ಟ್ ಇನ್ಯುಮರೇಟೆಡ್ ಇನ್ ಸೆಂಟ್ರಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂಡ್ ರೆಸಿಡ್ಯೂಯಲ್ ಸಬ್ಜೆಕ್ಟ್ಸ್. ಟೋಟಲಿ ಅರ್ಥ ಏನಂದಂಗಾಯ್ತು? ಸಂಸತ್ತು ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ, ಉಳಿಕೆಯ ವಿಷಯಗಳ ಮೇಲೆ ಕಾನೂನು ಮಾಡ್ತೈತಿ. ಅವುಗಳನ್ನ ಜಾರಿಗೆ ತಗೊಂಡ್ಬರುವ ಅಧಿಕಾರ ಕೇಂದ್ರದ ಕಾರ್ಯಾಂಗಕ್ಕೆ ಐತಿ. ದಟ್ಸ್ ಆಲ್. ಏನು, ಸಂಸತ್ತು ಯಾವ ವಿಷಯಗಳ ಮೇಲೆ ಕಾನೂನು ಮಾಡ್ತೈತಿಲ್ಲ ಅದನ್ನ ಜಾರಿಗೆ ತಗೊಂಡ್ಬರುವ ಕಾರ್ಯಾಂಗಕ್ಕೆ ಇರ್ತೈತಿ, ಕೇಂದ್ರ ಕಾರ್ಯಾಂಗಕ್ಕೆ ಇರ್ತೈತಿ. ಅವುಗಳ ವ್ಯಾಪ್ತಿ ಎಲ್ಲಿವರೆಗೆ ಇರ್ತೈತೋ, ಆ ಕಾನೂನುಗಳ ವ್ಯಾಪ್ತಿ ಎಲ್ಲಿಗಿರ್ತೈತೋ ಅಲ್ಲಿಯವರೆಗೂ ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಇರ್ತೈತಿ. ದಟ್ಸ್ ಆಲ್. ಟು ದ ಎಕ್ಸ್ಟೆಂಟ್ ಅಂತ ಬರೀತಾರಲ್ಲ, ಎಲ್ಲಿವರೆಗೂ ಅಂತ ಕೇಳಿದ್ರೆ ಯಾವ ಏರಿಯಾವರೆಗೂ ಆ ಕಾನೂನುಗಳು
ವ್ಯಾಪಿಸಿರ್ತಾವೋ ಆ ಏರಿಯಾದವರೆಗೂ. ಯಾಕೆ ಇದನ್ನ ಬರೆದ್ರು ಅಂತಂದ್ರೆ, ಮೊದಲು ಜಮ್ಮು ಕಾಶ್ಮೀರಕ್ಕೊಂದು ಸಪರೇಟ್ ಸಂವಿಧಾನ ಇತ್ತು. ಈಗ ಅದನ್ನ ತೆಗೆದಾಕಿದ್ದಾರೆ ಬಿಡ್ರಿ, ಬಹಳ ಖುಷಿ ಅದು, ಸಬ್ಜೆಕ್ಟ್ ಬೇರೆ. ಅಲ್ಲಿ ಪ್ರತಿಯೊಂದು ಕೇಂದ್ರದ ಕಾನೂನುಗಳು, ನಮ್ಮ ದೇಶದ ಕಾನೂನುಗಳು ಜಾರಿಯಾಗಬೇಕಾಗಿತ್ತು ಅಂತಂದ್ರೆ ಆ ರಾಜ್ಯದ ಪರ್ಮಿಷನ್ ಬೇಕಾಗಿತ್ತು. ದ ಸೆಂಟರ್ ಕ್ಯಾನ್ ಟೇಕ್ ಅ ಪರ್ಮಿಷನ್ ಫ್ರಮ್ ದಿ ಸ್ಟೇಟ್, ದಟ್ ಈಸ್ ಜಮ್ಮು ಅಂಡ್ ಕಾಶ್ಮೀರ್. ದಟ್ ಮಚ್ ಆಫ್ ಪವರ್ ಆರ್ ಅಟಾನಮಿ ದಟ್ ಸ್ಟೇಟ್ ಹ್ಯಾಸ್ ಬಿಫೋರ್ ಆರ್ಸ್ಟ್ರೈಲ್ ಅಂತ ಕರಿತೀವಿ. ಏನು ಮೊದಲಿಗೆ ಆ ರೀತಿ ಅದಕ್ಕೆ ಅಧಿಕಾರ ಇತ್ತು. ಬಿಕಾಸ್ ಆಫ್ ವಾಟ್? ದೇ ಹ್ಯಾವ್ ದೇರ್ ಸಪರೇಟ್ ಕಾನ್ಸ್ಟಿಟ್ಯೂಷನ್, ದೇರ್ ಸಪರೇಟ್ ಫ್ಲಾಗ್. That much of autonomy no state has in India. There is no separate constitutions for other states and there is no separate flags for other states apart from Jammu and Kashmir. If the center comes with a law that is enforced throughout the nation apart from Jammu and Kashmir. ಅದಕ್ಕೆ ಬರೀತಾರೆ ಏನಂತೇಳಿ, ಕೇಂದ್ರದ ಕಾನೂನಿನ ವ್ಯಾಪ್ತಿಗಳು ಎಲ್ಲಿವರೆಗೂ ಇರ್ತಾವು ಅಂತಂದ್ರೆ ಅಲ್ಲಿವರೆಗೂ ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಇರ್ತೈತಿ ಅಂತೇಳಿ. ಇಫ್ ದ ಜ್ಯೂರಿಡಿಕ್ಷನ್ ಆಫ್ ದಿ ಸೆಂಟ್ರಲ್ ಲಾ ಈಸ್ ಲಿಮಿಟೆಡ್ ಟು ದಿ ಹೋಲ್ ನೇಷನ್ ಅಪಾರ್ಟ್ ಫ್ರಮ್ ಜಮ್ಮು ಅಂಡ್ ಕಾಶ್ಮೀರ್, ದಿಸ್ ಮೀನ್ಸ್ ದಟ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಸೆಂಟರ್ ಈಸ್ ಲಿಮಿಟೆಡ್ ಟು ದಿ ಹೋಲ್ ನೇಷನ್ ಅಪಾರ್ಟ್ ಫ್ರಮ್ ಜಮ್ಮು ಅಂಡ್ ಕಾಶ್ಮೀರ್. ಕೇಂದ್ರದ ಕಾನೂನುಗಳ ವ್ಯಾಪ್ತಿಗೆ ಜಮ್ಮು ಅಂಡ್ ಕಾಶ್ಮೀರನ್ನು ಹೊರತುಪಡಿಸಿ, ಜಮ್ಮು ಮತ್ತು ಕಾಶ್ಮೀರನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳಿಗೂ ಅನ್ವಯ ಆಕ್ಕಿತ್ತು, ಎಲ್ಲ ಪ್ರದೇಶಗಳಿಗೂ ಅನ್ವಯ ಆಕ್ಕಿತ್ತು. ಅಲ್ಲಿಯವರೆಗೂ ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಇದ್ದೇ ಇರುತ್ತದೆ, ಜಮ್ಮು ಅಂಡ್ ಕಾಶ್ಮೀರನ್ನು ಹೊರತುಪಡಿಸಿ. ಇದಿತ್ತು. ಅದಕ್ಕೆ ಇದನ್ನು ಬರೆದ್ರು. ಆರ್ಟಿಕಲ್ 73 ಸಬ್+1 ಎ ಯಾಕೆ ಬತ್ತು ಅಂತಂದ್ರೆ ಇದ್ರ ಸಂಬಂಧ ಬತ್ತು, ಕೆಲವೊಂದಿಷ್ಟು ಏರಿಯಾಗಳವರೆಗೂ. ಇದು ಒಂದಾಯ್ತು. ಇನ್ನ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಿದಾವೆ, ದೇರ್ ಇಸ್ ಅನ್ ಅಟಾನಮಸ್ ಡಿಸ್ಟ್ರಿಕ್ಟ್ಸ್ ಅಂತ ಕರಿತೀವಿ. ಅಲ್ಲಿ ಬುಡಕಟ್ಟು ಜನಾಂಗ ಜಾಸ್ತಿ ಇದೆ. ಅಲ್ಲಿ ಯಾವ್ದಾದ್ರು ಕಾನೂನುಗಳು ಜಾರಿಗೆ ಆಗಬೇಕು ಅಂತಂದ್ರೆ ದೇರ್ ಕನ್ಸೆಂಟ್ ಇಸ್ ಮಸ್ಟ್, ಅವರ ಅನುಮತಿ ಕಂಪಲ್ಸರಿ ಬೇಕು. ಅಲ್ಲಿ ನಮಗತೆ ಕೇಂದ್ರದ ಕಾನೂನು ಬಂತು, ಇಂಪ್ಲಿಮೆಂಟ್ ಮಾಡಕ್ ಬಂದಿವಿ ಅಂತಂದ್ರೆ ಥ್ರೋಟ್ ನೇಷನ್ ಇಂಪ್ಲಿಮೆಂಟ್ ಆಕೈತಿ ಅಂತ ಅನ್ಕೊಂಡು ಅಲ್ಲೇನಾದ್ರೂ ಹಾದಿವಿ ಅಂತಂದ್ರೆ ಇಲ್ಲಿ ಕಾನೂನು ಕೇಂದ್ರದ ಕಾನೂನು ನಿಮ್ಗೆಲ್ಲ ಅನ್ವಯ ಆಕೈತಿ ಅಂತ ಹೋದ್ರಿ ಅಂತಂದ್ರೆ ಗುಮ್ತಾರ ಅವರು. ದಟ್ ಇಸ್ ಅನ್ ಸಪರೇಟ್ ಥಿಂಗ್. ಬಿಕಾಸ್ ಆಫ್ ವಾಟ್? ಅನುಸೂಚಿ 5 ಮತ್ತು 6 they give that much of freedom for that areas where the particular vulnerable tribes where resides. ಎಲ್ಲಿ ಪರ್ಟಿಕ್ಯುಲರ್ ವಲ್ನರೇಬಲ್ ಟ್ರೈಬ್ಸ್ ಗಳು ಇರ್ತಾವೋ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಅನುಮತಿ ಇರ್ತೈತಿ. ನಿಮಗೆ ಗೊತ್ತೈತಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ನೀವು ಏನಾದ್ರೂ ಹೋದ್ರಿ ಅಂತಂದ್ರೆ ಪಾಸ್ಪೋರ್ಟ್ ತಗೋಬೇಕಾಕೈತಿ. ಅಲ್ಲಿ ಎಂಟ್ರಿ ಮಾಡೋದು ನೀ ಎಷ್ಟು ದಿನ ಇರ್ತಿ ಅಂತೇಳಿ ಹೇಳ್ಬೇಕಲ್ಲಿ. ಆಮೇಲೆ ಅಷ್ಟು ದಿನದ ಒಳಗಾಗಿ ನೀನು ಹೊರಗೆ ಬರಬೇಕು. ಆಮೇಲೆ ನೀನು ಕೆಲವೊಂದಿಷ್ಟು ನಿರ್ದಿಷ್ಟಪಡಿಸಿದ ಪ್ರದೇಶಗಳಿಗೆ ಪ್ರವೇಶ ಇರೋದಿಲ್ಲ. ಭಾರತದ ಮತ್ತೆ ತಿಳ್ಕೊಂಡು ನೀನು ಶಿಕ್ಷಕಂಗ ಜಿಗಿದಾಡಕ್ ಬರೋದಿಲ್ಲ. ಹಂಗೆ ಕೇಂದ್ರಕ್ಕೂ ಲಿಮಿಟ್ ಮಾಡ್ತೈತಿ. ನಿನ್ನ ಕಾನೂನುಗಳು ಎಲ್ಲೆಲ್ಲಿ ಅಪ್ಲೈ ಆಗ್ಬೇಕು ಅನ್ನೋದನ್ನ ಹೇಳ್ತೈತಿ. ಕೇಂದ್ರದ ವಿಷಯಗಳಿಗೆ ಸಂಬಂಧಿಸಿದಂತೆ ನೀನು ಕಾನೂನು ಮಾಡಿದ್ರು ಕೂಡ ಕೆಲವೊಂದಿಷ್ಟು ಏರಿಯಾಗಳಿಗೆ ಪರ್ಮಿಷನ್ ಬೇಕಾಗ್ತೈತಿ. ಹೌದಾ? ಇದು ನೆನಪಿರಬೇಕು. ಇನ್ನರ್ ಲೈನ್ ಪರ್ಮಿಟ್ ಏರಿಯಾಗಳಂತೆ ಬರ್ತವೆ. ಇನ್ನರ್ ಲೈನ್ ಪರ್ಮಿಟ್ ಏರಿಯಾ ಇದು ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಿಗೆ ಸಂಬಂಧಪಡ್ತೈತಿ. ಪೂರ್ವೋತ್ತರ ರಾಜ್ಯಗಳು ಅಂತ ಕರಿತೀವಿ. ಅದ್ರ ಸ್ವಲ್ಪ ಉತ್ತರಕದ ಅವನ್ನೆಲ್ಲ ನಾವು ಪೂರ್ವೋತ್ತರ ರಾಜ್ಯಗಳು ಅಂತ ಕರಿತೀವಿ. ಅವನ್ನ ಸಪ್ತ ಸಹೋದರಿ ರಾಜ್ಯಗಳು ಅಂತ ಕರೀತಾರೆ. ಹೌದಾ? ಆ ರಾಜ್ಯಗಳಲ್ಲಿ ಯಾರಾದ್ರೂ ವ್ಯಕ್ತಿ ತಿರುಗಾಡಬೇಕಾಗಿತ್ತು ಅಂದ್ರೆ, ಭಾರತದ ವ್ಯಕ್ತಿ ವಿದೇಶಿಗರನ್ನು ಹೊರತು ಬಿಡ್ರಿ, ಅವ್ರನ್ನ ದೂರ ಆಯ್ತು. ನಾವು ಕರ್ನಾಟಕದವ್ರು ಏನಾದ್ರೂ ಮಣಿಪುರಕ್ಕೆ ಹೋಗಿ ನಾನು ಇರಬೇಕು ಅಂತಂದ್ರೆ ದಡಗ್ನ ಹೋಗಿ ಮಣಿಪುರಾಗಿ ಇರಕ್ ಬರಂಗಿಲ್ಲ. ಯು ಟೇಕ್ ಅ ಪರ್ಮಿಷನ್ ಫ್ರಮ್ ದಿ ಮಣಿಪುರ ಅಥಾರಿಟಿ. ನೀವು ಆ ಮಣಿಪುರ ರಾಜ್ಯದ ಪ್ರಾಧಿಕಾರದಿಂದ ನೀವು ಪರ್ಮಿಷನ್ ಅನ್ನು ತಗೋಬೇಕು. ಜೊತೆಗೆ ಯು ಸೇಡ್ ಹೌ ಮಚ್ ಟೈಮ್ ವಿಲ್ ಐ ರಿಸೈಡ್ ಇನ್ ದಿಸ್ ಸ್ಟೇಟ್ ಅಂತೇಳಿ ನೀನು ಅಲ್ಲಿ ಘೋಷಣೆ ಮಾಡ್ಬೇಕಾಗೈತಿ. ನಾನು ಎಷ್ಟು ದಿನಗಳವರೆಗೂ ನಾನು ಇಲ್ಲಿ ಇರ್ತೀನಿ ಅಂತೇಳಿ. ಅಂತಂದ್ರೆ ನೀವೊಂಥರ ವಿದೇಶಕ್ಕೆ ಹೋದಂಗೆ ಪಾಸ್ಪೋರ್ಟ್ ತೋರಿಸಿ, ಆ ರೀತಿ ಇದೆ ವ್ಯವಸ್ಥೆ. ಹಂಗೆ ಅಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ವ್ಯಾಪ್ತಿಯನ್ನು ನಿರ್ಧರಿಸೋದು ಯಾವುದು ಅಂತಂದ್ರೆ ರಾಜ್ಯ ಮತ್ತು ಕೇಂದ್ರದ ಸಂಬಂಧಗಳೇ ಹೊರತಾಗಿ ಈ ನಂದು ಅಧಿಕಾರ ಐತೆ ಅಂತೇಳಿ ಕೇಂದ್ರ ದಡಗ್ನ ಪ್ರವೇಶ ಮಾಡಕ್ ಬರೋದಿಲ್ಲ. ಇದು ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ವಿದೇಶಾಂಗ ನೀತಿ ಯಾವುದು ಡಿಫೆನ್ಸ್ ಸಿಸ್ಟಮ್ ಅಂತ ಐತಿ, ರಕ್ಷಣಾ ವ್ಯವಸ್ಥೆ ಅಂತ ಐತಿ. ರಕ್ಷಣಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಯಾವುದೋ ಒಂದು ಕಾನೂನನ್ನ ಮಾಡಿದ್ರು ಸೆಂಟ್ರಲ್ ಅವರು. ಆ ಕಾನೂನಿನ ವ್ಯಾಪ್ತಿ ಇಡೀ ದೇಶಕ್ಕೆ ಸಂಬಂಧಪಡ್ತೈತಿ. ದೇರ್ ಇಸ್ ನೋ ಕಿಂತು ಪರಂತು ಏನು ಇಲ್ಲ ಅಲ್ಲಿ. ಇಡೀ ದೇಶಕ್ಕೆ ಸಂಬಂಧಪಡಿಸ್ತೈತಿ. ದಟ್ ಇಸ್ ಅನ್ ಎನ್ಫೋರ್ಸ್ಡ್ ಥ್ರೂಟ್ ದಿ ನೇಷನ್. ಬಟ್ ಸಮ್ ಸ್ಟೇಟ್ಸ್ ಆರ್ ಇನ್ ಇಂಡಿಯಾ. ಕೆಲವೊಂದಿಷ್ಟು ರಾಜ್ಯಗಳಿದಾವೆ. ಆ ರಾಜ್ಯಗಳ ಪರ್ಮಿಷನ್ ಅನ್ನು ತಗೋಬೇಕಾಗೈತಿ. ಬುಡಕಟ್ಟು ಪ್ರದೇಶಗಳು ನೀವು ದಡಗಿನ ನುಗ್ಗಾಕ್ ಬರೋದಿಲ್ಲ. ಯು ಶಾಲ್ ಟೇಕ್ ಅ ಪರ್ಮಿಷನ್ ಫ್ರಮ್ ದಟ್ ಏರಿಯಾಸ್
ಅಲ್ಲಿ ಪ್ರದೇಶಗಳ ಜನರ ಅನುಮತಿ ತಗೋಬೇಕಾಕೈತಿ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳದಾವೆ. ಅದಕ್ಕೆ ಬರೀತಾರೆ ಟು ದಿ ಮ್ಯಾಟರ್ಸ್ ವಿತ್ ರಿಸ್ಪೆಕ್ಟ್ ಟು ವಿಚ್ ಪಾರ್ಲಿಮೆಂಟ್ ಹ್ಯಾಸ್ ಪವರ್ ಟು ಮೇಕ್ ಅ ಲಾ. ಯಾವ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ ಅಧಿಕಾರ ಸಂಸತ್ತಿಗಿದೆಯೋ ಅಲ್ಲಿಯವರೆಗೂ ಕೇಂದ್ರದ ಕಾರ್ಯಾಂಗದ ವ್ಯಾಪ್ತಿ ಐತಿ ಅಂತ ಹೇಳ್ತಾರೆ. ಅಪಾರ್ಟ್ ಫ್ರಮ್ ದಟ್ ಇಸ್ ದೇರ್ ಇಸ್ ನೋ ಅದರ್ ಡಿಫಿಕಲ್ಟೀಸ್ ಟು ನೋ ದಿಸ್ ಮ್ಯಾಟರ್ ಅಂತೇಳಿ. ಇದನ್ನ ತಿಳ್ಕೊಳಕ್ ಅಂತದೇನು ಕಠಿಣವಾದಂತ ಇದನ್ನೇನಿಲ್ಲ. ಏನು ಆರ್ಟಿಕಲ್ 73 (1) ಏನ್ ಹೇಳ್ತೈತಪ್ಪ ಅಂತಂದ್ರೆ, ಎಲ್ಲಿಯವರೆಗೂ ಕೇಂದ್ರ ಕಾನೂನು ಮಾಡುವ ಅಧಿಕಾರ ಇದೆಯೋ, ಕೇಂದ್ರ ಕಾನೂನು ಮಾಡುವ ಅಧಿಕಾರ ಅಂತಂದ್ರೆ ಇಲ್ಲಿ ಸಂಸತ್ತು ಅಂತೇಳಿ ನಾವು ಹೇಳ್ತೀವಿ ಅಷ್ಟೇ. ಎಲ್ಲಿವರೆಗೂ ಸಂಸತ್ತು ಕಾನೂನು ಮಾಡುವ ಅಧಿಕಾರ, ಯಾವ ವಿಷಯದ ಮೇಲೆ ಸಂಸತ್ತು ಕಾನೂನು ಮಾಡುವ ಅಧಿಕಾರವನ್ನು ಹೊಂದೈತೋ ಆ ವಿಷಯಕ್ಕೆ ಸಂಬಂಧಿಸಿದಂತೆ ವ್ಯಾಪ್ತಿ ಎಲ್ಲಿವರೆಗೂ ಇರ್ತೈತೋ ಅಲ್ಲಿವರೆಗೂ ಕೇಂದ್ರದ ಕಾರ್ಯಾಂಗದ ವ್ಯಾಪ್ತಿ ಇರ್ತೈತಿ ಅಂತೇಳಿ ನಮ್ಗೆ ಗೊತ್ತಾಗೈತಿ. ಇನ್ನ ಆರ್ಟಿಕಲ್ 73 (1) ಏನ್ ಹೇಳ್ತೈತಿ ಅಂತೇಳಿ ನೋಡೋಣ. ಏನ್ ಹೇಳ್ತೈತಿ ಅಂದ್ರೆ, ಟು ದ ಎಕ್ಸರ್ಸೈಸ್ ಆಫ್ ಸಚ್ ರೈಟ್ಸ್. ಯಾವ ರೈಟ್ಸ್? ಕಾರ್ಯಾಂಗದ ವ್ಯಾಪ್ತಿಯ ರೈಟ್ಸ್ ಇದು. ಅಥಾರಿಟಿ ಅಂಡ್ ಜ್ಯೂರಿಡಿಕ್ಷನ್, ಪ್ರಾಧಿಕಾರ ಮತ್ತು ವ್ಯಾಪ್ತಿ. ಯಾಸ್ ಆರ್ ಎಕ್ಸರ್ಸೈಸೇಬಲ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಬೈ ವರ್ಚ್ಯೂ ಆಫ್ ಎನಿ ಟ್ರೀಟಿ ಆನ್ ಅಗ್ರಿಮೆಂಟ್. ಇದೊಂದು ಹೊಸದಿದೆ. ಒಂದನೇದು ಕೇಂದ್ರ ಕಾನೂನು ಮಾಡುವ ಸಂಸತ್ತು ಕಾನೂನು ಮಾಡುವ ವಿಷಯಗಳ ವ್ಯಾಪ್ತಿ ಎಲ್ಲಿಗಿರ್ತೈತೋ ಅಲ್ಲಿಯವರೆಗೂ ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಇರ್ತೈತಿ. ದಟ್ ಇಸ್ ಕ್ಲಿಯರ್, ಅದು ಸ್ಪಷ್ಟ. ಇನ್ನ ಆರ್ಟಿಕಲ್ 73 ಏನ್ ಹೇಳ್ತೈತಿ ಅಂತಂದ್ರೆ, ಯಾವುದಾದ್ರೂ ಒಪ್ಪಂದದ ಮೂಲಕ ಭಾರತ ಸರ್ಕಾರ ಏನಾದ್ರೂ ಅಧಿಕಾರವನ್ನ ಪಡಿತು ಅಂತಂದ್ರೆ, ಒಪ್ಪಂದದ ಮೂಲಕ ಆ ಒಪ್ಪಂದವನ್ನ ಜಾರಿಗೊಳಿಸುವ ಸಲುವಾಗಿ ಕಾನೂನು ಮಾಡಕತ್ತಿತ್ತು ಅಂತಂದ್ರೆ, ಆ ಕಾನೂನಿನ ವ್ಯಾಪ್ತಿಯವರೆಗೂ ಕೇಂದ್ರದ ಕಾರ್ಯಾಂಗದ ವ್ಯಾಪ್ತಿ ಇರ್ತೈತಿ ಅಂತ. ಫಾರ್ ಎಕ್ಸಾಂಪಲ್, ರಷ್ಯಾದವರು ತಮಿಳುನಾಡಿನ ಕುಡುಕುಳಂ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಪವರ್ ರಿಯಾಕ್ಟರ್ ಅನ್ನ ಸ್ಟಾರ್ಟ್ ಮಾಡಿವಿ. ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಕರಿತೀವಿ. ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಸ್ಟಾರ್ಟ್ ಮಾಡಿವಿ. ಯಾರ್ಯಾರು? ರಷ್ಯಾದವರು ಮತ್ತು ಇಂಡಿಯಾದವರು ಸೇರ್ಕೊಂಡು. ಒಪ್ಪಂದ ರಷ್ಯಾ ಮತ್ತು ಇಂಡಿಯಾದ ನಡಬರ್ಕ. ದೇರ್ ಇಸ್ ನೋ ಅಗ್ರಿಮೆಂಟ್ ಬಿಟ್ವೀನ್ ತಮಿಳುನಾಡು ಅಂಡ್ ರಷ್ಯಾ, ಬಟ್ ದೇರ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ. ಬಟ್ ದ ಇಂಪ್ಲಿಮೆಂಟ್ ಆಫ್ ದಟ್ ಅಗ್ರಿಮೆಂಟ್, ದ ಇಂಡಿಯಾ ಟೇಕ್ ಅ ಸ್ಟೆಪ್ಸ್ ಆರ್ ಮೇಕ್ ಅ ಲಾಸ್ ವಿದೌಟ್ ದೇರ್ ಜ್ಯೂರಿಡಿಕ್ಷನ್. ಅವರು ತನ್ನ ವ್ಯಾಪ್ತಿಗೆ ಬರದೇ ಇರತಕ್ಕಂಥ ವಿಷಯಗಳ ಮೇಲೂ ಯಾವಾಗ ಅಧಿಕಾರ ಪಡಿತಾರು ಅಂತಂದ್ರೆ, ಕೆಲವೊಂದಿಷ್ಟು ಅಗ್ರಿಮೆಂಟ್ ಗಳನ್ನ ಇಂಪ್ಲಿಮೆಂಟ್ ಮಾಡುವ ಸಲುವಾಗಿ. ಈಗ ಅಲ್ಲಿ ಕುಡುಕುಳಂದೊಳಗ ಅದೊಂದು ಊರು, ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಇಂತಿಷ್ಟು ಜಾಗ ಕೊಟ್ಟಾರೆ. ಆ ವ್ಯಾಪ್ತಿವರೆಗೂ ಕೇಂದ್ರದ ಕಾನೂನು ಹಬ್ಬತೈತಿ ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಸಂಬಂಧಿಸಿದಂತೆ. ಅಂದ್ರೆ ಇಲ್ಲಿಷ್ಟೇ ಕೇಂದ್ರಕ್ಕೆ ಎಷ್ಟು ಪವರ್ ಐತಿ ಅಂತಂದ್ರೆ, ಯಾವ್ದಾದ್ರು ಒಂದು ಕಾನೂನನ್ನ, ಯಾವ್ದಾದ್ರು ಒಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅನ್ನ ಜಾರಿಗೆ ತಗೊಂಬರಕ ರಾಜ್ಯದ ಅಧಿಕಾರವನ್ನ ಕೇಳೋದೇ ಇಲ್ಲ. ಇಲ್ರಿ ಸಾಹೇಬ್ರ, ತಮಿಳುನಾಡಿನವರೇ, ನಾವು ನಿಮ್ಮಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ನ ಸ್ಟಾರ್ಟ್ ಮಾಡೋರಿದೀವಿ, ಅದಕ್ಕೆ ನಮಗೆ ಪರ್ಮಿಷನ್ ಕೊಡ್ರಿ ಅಂತ ಹೇಳಿ ಕೇಂದ್ರ ಕೇಳುವಂತಿಲ್ಲ. ಇಫ್ ದೇ ವಾಂಟ್ ಟು ಇಂಪ್ಲಿಮೆಂಟ್ ದೇರ್ ಅಗ್ರಿಮೆಂಟ್, ದೆನ್ ದೇ ಕ್ಯಾನ್ ಟೇಕ್ ಎನಿ ಸ್ಟೆಪ್ಸ್ ಟು ಇಂಪ್ಲಿಮೆಂಟ್ ದಟ್ ಅಗ್ರಿಮೆಂಟ್. ಅವ್ರು ಯಾವುದೇ ಸ್ಟೆಪ್ಸ್ ಅನ್ನ ತಗೋಬಹುದು. ಅರ್ಥ ಆಯ್ತಾ? ಇವತ್ತು ಕುಡುಂಕುಳಂದೊಳಗೆ ಮಾಡಿದ್ರು, ನಾಳೆ ಕರ್ನಾಟಕದೊಳಗೆ ಮಾಡ್ತೀವಿ ಅಂತಂದ್ರೆ ಕರ್ನಾಟಕದವ್ರು ವಿರೋಧ ಮಾಡಬಹುದು ಅಷ್ಟೇ. ಬಟ್ ದೇ ಆರ್ ಸ್ಟನ್ಸ್ ಆಫ್ ದೇರ್ ವರ್ಡ್ಸ್. ಅವ್ರ ಮಾತಿನ ಮೇಲೆ ನಿಂತ್ಕೊಂಡ್ರು ಅಂತಂದ್ರೆ, ನಾವು ಮಾಡೋರೆ ಅಂತ ನಿಂತ್ಕೊಂಡ್ರೆ ನೀವು ಏನು ಮಾಡೋಕ್ಕಾಗೋದಿಲ್ಲ. ಅಷ್ಟು ಅಧಿಕಾರವನ್ನ ಆರ್ಟಿಕಲ್ 73 (1) ಕೊಡ್ತೈತೆ ಅವರಿಗೆ. ಟು ದಿ ಎಕ್ಸರ್ಸೈಸ್, ಎಲ್ಲಿವರೆಗೂ ವ್ಯಾಪ್ತಿಸ್ತೈತೆ ಅಂದ್ರೆ, ಆ ಅಗ್ರಿಮೆಂಟಿನ ಅಧಿಕಾರ ಎಲ್ಲಿವರೆಗೂ ವ್ಯಾಪ್ತಿಯನ್ನು ಹೊಂದಿತ್ತು ಅಲ್ಲಿವರೆಗೂ ಅದರ ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಹಬ್ಬತೈತಿ. ಯಾಕೆ ಪ್ರಾವಿಷನ್ ಅನ್ನ ಇಟ್ರು? ಫಾರ್ ಎಕ್ಸಾಂಪಲ್, ಈಗ ಇಂಡಿಯಾದವ್ರು ಏನಾದ್ರು ಇರಾನ್ಗಳಿಗೆ ಏನ್ ಮಾಡತ್ತಾರ ಅಂದ್ರೆ, ಚಹಬಾರ್ ಬಂದರನ್ನ ರೆಡಿ ಮಾಡಕತ್ತಾರೆ. ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಎಲ್ಲಿವರೆಗೂ ಹಬ್ಬತೈತಿ ಅಂದ್ರೆ, ಆ ಚಹಬಾರ್ ಬಂದರಿನವರೆಗೂ ಹಬ್ಬತೈತಿ. ಬಿಕಾಸ್ ಆಫ್ ವಾಟ್ ದೇರ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಇರಾನ್ ಟು construct the Chahabar port. Unless and until the violation of the agreement, the Indian executive power were extend to that Chahabar port. ಎಲ್ಲಿವರೆಗೂ ಅದು ಅಗ್ರಿಮೆಂಟ್ ನ ವೈಲೇಷನ್ ಆಗೋದಿಲ್ವೋ ಅಲ್ಲಿವರೆಗೂ ಕೇಂದ್ರದ ಕಾರ್ಯಾಂಗದ ವ್ಯಾಪ್ತಿ ಇರ್ತೈತಿ. ಯಾಕಂತಂದ್ರೆ, ಇಂಟರ್ನ್ಯಾಷನಲ್ ಲೆವೆಲ್ದೊಳಗೆ ಒಪ್ಪಂದಗಳಾದಾಗ ಒಪ್ಪಂದಗಳನ್ನ ಜಾರಿಗೆ ತಗೊಂಡ್ಬರುವ ಸಲುವಾಗಿ ಯಾವುದೇ ಕಾನೂನುಗಳನ್ನ ಮಾಡಿದ್ರು ಅಂತಂದ್ರೆ, ಆ ಕಾನೂನುಗಳ ವ್ಯಾಪ್ತಿ ಎಲ್ಲಿವರೆಗೂ, ಕಾನೂನುಗಳನ್ನ ಜಾರಿಗೆ ತಗೊಂಡ್ಬರುವ ವ್ಯಾಪ್ತಿ ಸಂಬಂಧಿಸಿದ ವಿಷಯ ಯಾರಿಗಪ್ಪ ಅಂತಂದ್ರೆ ಕೇಂದ್ರ ಕಾರ್ಯಾಂಗಕ್ಕೆ ಇರ್ತೈತಿ. ಅರ್ಥ ಆಯ್ತಾ? ಏನ್ ಹೇಳಕತ್ತೀವಿ ಅಂತಂದ್ರೆ, ಈಗ ಇಂಟರ್ನ್ಯಾಷನಲ್ ಲೆವೆಲ್ದೊಳಗೆ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ ಇಂಡಿಯಾ ಮತ್ತು, ಫಾರ್ ಎಕ್ಸಾಂಪಲ್ ಅದನ್ನ ಹೇಳ್ತೀನಿ, ಇಂಡಿಯಾ ಮತ್ತು ಇರಾನ್ದವರು ಚಹಬಾರ್ ಪೋರ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ಒಪ್ಪಂದ ಮಾಡ್ಕೊಂಡ್ರು.
ಒಪ್ಪಂದ ಮಾಡ್ಕೊಂಡ ನಂತರ ಇಂಡಿಯಾದವರು ಕಾನೂನು ಮಾಡಿದ್ರು, ಇಂತಿಷ್ಟು ಅಮೌಂಟ್ ಅನ್ನ ನೀವು ಅವ್ರಿಗೆ ಕೊಡ್ರಿ, ಅಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ರಿ, ಇಂಥವ್ರು ಹೋಗಿ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ರಿ, ಇಂಥ ಕಂಪ್ನಿ ಕೆಲಸ ಮಾಡ್ಲಿ ಅಂತ ಹೇಳಿ ಇಲ್ಲಿ ಕಾನೂನನ್ನ ಪಾಸ್ ಮಾಡಿದ್ರು. ಈ ಕಾನೂನನ್ನ ಪಾಸ್ ಮಾಡ್ಬೇಕಲ್ಲ, ಈ ಕಾನೂನನ್ನ ಜಾರಿಗೆ ತಗೊಂಡ್ಬರ್ಬೇಕಲ್ಲ. ಕಾನೂನನ್ನ ಜಾರಿಗೆ ತಗೊಂಡ್ಬರುವ ಕೆಲಸ ಯಾರ್ದು? ಕೇಂದ್ರ ಕಾರ್ಯಾಂಗದ್ದು. ಯಾಕಂದ್ರೆ ಕೇಂದ್ರ ಸಂಸತ್ತು ಮಾಡಿರ್ತಕ್ಕಂಥ ಕಾನೂನುಗಳಿವು. ಕೇಂದ್ರ ಕಾರ್ಯಾಂಗದ ಈಗ ಭಾರತದೊಳಗೆ ಅಷ್ಟೇ ಅದ್ರ ವ್ಯಾಪ್ತಿ ಐತೆ ಅನ್ಕೊಂಡ್ರೆ ಇಲ್ಲ. ಈಗ ನೀವು ಕೆಲಸ ಮಾಡ್ಬೇಕಾಗಿರೋದು ಎಲ್ಲಿ? ಇರಾನ್ದೊಳಗೆ. ಎಲ್ಲಿ? ಚಹಬರ್ ಪೋರ್ಟ್ ಅನ್ನ ಇಂಪ್ಲಿಮೆಂಟ್ ಏನೋ ರೆಡಿ ಮಾಡೋದು, ಕನ್ಸ್ಟ್ರಕ್ಷನ್ ಮಾಡೋ ಸಲುವಾಗಿ. ಅದಕ್ಕೆ ನಿಮ್ಮ ಕೇಂದ್ರ ಕಾರ್ಯಾಂಗದ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾರ್ಯಗಳನ್ನ ಅಥವಾ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡೋದು ಯಾವುದು? ಕೇಂದ್ರದ ಕಾರ್ಯಾಂಗ. ಅಂದ್ರೆ ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಎಲ್ಲಿವರೆಗೂ ಬತ್ತು? ಚಹಬರ್ ಪೋರ್ಟ್ ವರೆಗೂ ಬತ್ತು. ದಿಸ್ ಇಸ್ ದ ಕ್ರಕ್ಸ್ ಆಫ್ ದಿಸ್ ಸೆಕ್ಷನ್. ಇದೇ ಇದ್ರದ್ದು ಒಳಾರ್ಥ, ಮತ್ತೇನಿಲ್ಲ. ಈಗ ನಾಳೆ ಶ್ರೀಲಂಕಾದ ಒಂದು ಪೋರ್ಟ್ ಅನ್ನ ರೆಡಿ ಮಾಡಕತ್ತಾರ ಅನ್ಕೊಳ್ಳೋಣ ಇಂಡಿಯಾದವರು. The India and Sri Lanka comes to the agreement to implement some ports in construct some ports in Sri Lanka. To implement this agreement, Parliament comes with an law and pass that law. If the Parliament is passed the law, then the responsibility of the central government to implement that law. The central executive has a responsible. Central executive has a responsible to implement that law. If they want to implement that law, then they go to Sri Lanka. Their executive power were extended to the up to Sri Lanka for the implement of that agreement taken place between the India and Sri Lanka. ಯಾವಾಗ ಭಾರತ ಮತ್ತು ಶ್ರೀಲಂಕಾಗಳ ಮಧ್ಯೆ ಒಂದು ವೇಳೆ ಒಪ್ಪಂದ ಆಗಿ ಅಲ್ಲಿನ ಏನು ಬಂದರುಗಳನ್ನ ಕನ್ಸ್ಟ್ರಕ್ಷನ್ ಮಾಡುವ, ಅಪ್ಗ್ರೇಡ್ ಮಾಡುವ ಏನಾದರೂ ಅಧಿಕಾರಗಳು ಭಾರತಕ್ಕೆ ಸಿಕ್ಕುವಂತಂದ್ರೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳನ್ನ ಸಂಸತ್ತು ಪಾಸ್ ಮಾಡ್ತೈತಿ. ಬಿಕಾಸ್ ಆಫ್ ವಾಟ್? ವಿದೇಶಾಂಗ ವಿಷಯಗಳು ಕೇಂದ್ರದ ಪಟ್ಟಿಯಲ್ಲಿ ಬರ್ತವೆ. ಕೇಂದ್ರದ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗಿದೆ. ಸಂಸತ್ತು ಏನಾದ್ರೂ ಆ ರೀತಿ ಕಾನೂನುಗಳನ್ನು ಮಾಡಿತ್ತು ಅಂತಂದ್ರೆ ಅದನ್ನ ಕಾರ್ಯರೂಪಕ್ಕೆ ತೊಂಬರುವ ಕೆಲಸ ಯಾರದು? ಜವಾಬ್ದಾರಿ ಯಾರದು ಅಂತಂದ್ರೆ ಕೇಂದ್ರ ಕಾರ್ಯಾಂಗದ್ದು. ಹಂಗಾದ್ರೆ ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಎಲ್ಲಿವರೆಗೂ ಹಬ್ಬಿತ್ತು? ಶ್ರೀಲಂಕಾದವರೆಗೂ ಹಬ್ಬಿತ್ತು. ದಟ್ಸ್ ಆಲ್. ಈಗ ರಷ್ಯಾ ಮತ್ತು ಭಾರತದವರು ರಷ್ಯಾದೊಳಗೆ ಏನ್ ಮಾಡತ್ತಾರ ಅಂತಂದ್ರೆ ಕಚ್ಚಾ ತೈಲದ ಅನ್ವೇಷಣೆ ಮಾಡಕತ್ತಾರ. ಅನ್ವೇಷಣೆ ಮಾಡಬೇಕು ಅಂತಂದ್ರೆ ಕಾನೂನು ಪಾಸ್ ಮಾಡಬೇಕು. ಯಾಕಂತಂದ್ರೆ ಭಾರತದ ಒಂದೊಂದು ರೂಪಾಯಿಗೂ ಪೈಸೆನೂ ಲೆಕ್ಕ ಬೇಕು. ನೀನು ಖರ್ಚು ಮಾಡಕ್ಕೆ ಪರ್ಮಿಷನ್ ಯಾರು ಕೊಡ್ತಾರೆ? ಪಾರ್ಲಿಮೆಂಟ್ ದವರು ಕೊಡ್ತಾರೆ. ಅವಾಗ ಪಾರ್ಲಿಮೆಂಟ್ ದವರು ಅನುಮತಿ ಕೊಟ್ಟರು ಅಂತಂದ್ರೆ ಅನುಮತಿ ಕೊಟ್ಟಾದ ನಂತರ ಅದನ್ನ ಕಾರ್ಯರೂಪಕ್ಕೆ ತೊಂಬರುವ ಕೆಲಸ ಯಾರದು? ಕಾರ್ಯಾಂಗದ್ದು. ಕಾರ್ಯಾಂಗದವರು ಏನ್ ಮಾಡಬೇಕು? ಶ್ರೀಲಂಕಾ ಅಪ್ ಟು ರಷ್ಯಾದವರೆಗೂ ಅದರ ವ್ಯಾಪ್ತಿ ಹಬ್ಬಿತು. ದಟ್ಸ್ ಆಲ್. ಇದು ಇದರ ಕ್ರಕ್ಸ್. ಆರ್ಟಿಕಲ್ 73 ಬೀದರ ಒಳಾರ್ಥ ಏನಪ್ಪಾ ಅಂತಂದ್ರ ಕೇಂದ್ರ ಕಾರ್ಯಾಂಗ ಕೇಂದ್ರ ಯಾವ್ದಾದ್ರು ಒಪ್ಪಂದದ ಮೂಲಕ ಯಾವ್ದಾದ್ರು ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಕತ್ತಿತ್ತು ಅಂತಂದ್ರ ಅದು ಎಲ್ಲಿ ಇರ್ತೈತಿ ನೋಡಿ ಅಲ್ಲಿವರೆಗೂ ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಹಬ್ಬತೈತಿ. ಇಷ್ಟ, ಮತ್ತೇನು ಇಲ್ಲಿದ್ರಾಗ ಅಂತ ಗಣಂದಾರಿ. ಇದು ಮ್ಯಾಟ್ರ್. ಇಲ್ರಿ ನಾವು ಇಂಡಿಯಾದವರು ರಷ್ಯಾಕ್ಕೆ ಯಾಕೆ ಹೋಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನಕ್ ಬರಂಗಿಲ್ಲ. ಬಿಕಾಸ್ ಆಫ್ ವಾಟ್? ಇದು ಈ ಕಾನೂನು ಹೇಳ್ತೈತಿ. ಈ ಕಾನೂನಿನ ಮೂಲಕ ಇನ್ನೊಂದು ವಿಷಯ ಸ್ಪಷ್ಟಪಡಿಸ್ತೈತಿ. ಟು ರೆಸ್ಪೆಕ್ಟ್ ದಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ನೀವು ಗೌರವಿಸಬೇಕು ಅಂತ ಹೇಳಿ ಹೇಳ್ತೈತಿ. ಹೌದಾ? ಯಾಕೆ ಈ ಲಾನ ಸೇರಿಸಿದ್ರು? ಆರ್ಟಿಕಲ್ 73+1B ನ ಯಾಕೆ ಸೇರಿಸಿದ್ರು ಅಂತೇಳಿ ನೋಡೋದಾದ್ರೆ ಒಪ್ಪಂದಗಳ ಜವಾಬ್ದಾರಿಯನ್ನು ಜಾರಿಗೆ ತಗೊಂಬರಕ. ಟು ಇಂಪ್ಲಿಮೆಂಟ್ ದಿ ಅಬ್ಲಿಗೇಷನ್ ಆಫ್ ದಿ ಟ್ರೀಟಿ ಅಂತ ಕರಿತೀವಿ. ಟು ಇಂಪ್ಲಿಮೆಂಟ್ ದಿ ಅಬ್ಲಿಗೇಷನ್ ಆಫ್ ಟ್ರೀಟೀಸ್. ಒಪ್ಪಂದಗಳನ್ನ ಜಾರಿಗೆ ತಗೊಂಬರುವ ಸಲುವಾಗಿ ಇದು ಕಾನೂನನ್ನ ತಗೊಂಬಂದ್ರು. ದೇರ್ ಇಸ್ ನೋ ನೀಡ್ ಟು ಸಪರೇಟ್ ಕನ್ಸೆಂಟ್ ಆಫ್ ದಿ ಸ್ಟೇಟ್ಸ್. ಭಾರತದಲ್ಲಿ ಬೇರೆ ಯಾವುದೇ ರಾಜ್ಯಗಳ ಬೇರೆ ಬೇರೆಯಾಗಿ ಅದರ ಒಪ್ಪಂದಗಳ ಅವಶ್ಯಕತೆ ಇಲ್ಲ. ಕನ್ಸೆಂಟ್ ಅನುಮತಿ ತಗೋಬೇಕಾಗಿರ್ತಕ್ಕಂಥದ್ದು ಏನಿಲ್ಲ. ಬಿಕಾಸ್ ಆಫ್ ವಾಟ್? ಹಿಂಗ್ ಮಾಡ್ಕೋತಾ ಹೋದ್ವಿ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಗ್ರಿಮೆಂಟ್ಗಳು ಜಾರಿಗೆ ಬರಕ್ ಸಾಧ್ಯನ ಆಗೋದಿಲ್ಲ. ಹೌದಾ? ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಈ ಪ್ರಾವಿಷನ್ ಅನ್ನ ಬಳಸ್ಕೋತಾರೆ. ಅಲ್ಲೇ ಬರೀತಾರೆ, ಇಲ್ಲಿ ಸಬ್ಜೆಕ್ಟ್ ಟು ದಿ ಪ್ರಾವಿಷನ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಈ ಸಬ್ಜೆಕ್ಟ್ಗೆ ಸಂವಿಧಾನದ ಪ್ರಾವಧಾನಗಳಿಗೆ ಒಳಪಟ್ಟು ಅಂತೇಳಿ ಇಲ್ಲಿ ಬರ್ದಾರ ನೋಡ್ರಿ. ಮೇನ್ ವರ್ಡ್ ಅಲ್ಲೇ ಇರ್ತೈತಿ. ಬಾರಿ ಚಂದ ಐತಿ ಇದು ಕಾನ್ಸ್ಟಿಟ್ಯೂಷನ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸ್ಟಿಟ್ಯೂಷನ್ ಯು ಕ್ಯಾನ್ ಮೇಕ್ ಎನಿಥಿಂಗ್. ಯು ಕ್ಯಾನ್ ಡೂ ಎನಿಥಿಂಗ್. ದೇರ್ ಇಸ್ ಅನ್ ಕಾನ್ಸ್ಟಿಟ್ಯೂಷನ್ ಈಸ್ ನಥಿಂಗ್ ಬಟ್ ದಿ ಪ್ಲೇಯಿಂಗ್ ವಿತ್ ವರ್ಡ್ಸ್. ಶಬ್ದಗಳ ಮೂಲಕ ಆಟ ಆಡೋದಿರ್ತೈತಿ. ಇಲ್ಲಿ ಬರ್ದಾರೆ ಅವರು ಸಬ್ಜೆಕ್ಟ್ ಟು ದಿ ಪ್ರಾವಿಷನ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಅಂತ ಬರ್ಬಿಟ್ಟಾರೆ. ಇಲ್ಲಿ ಬರೀತಾರೆ, ನೀ ಯಾಕೆ ವಿದೇಶಿ ಒಪ್ಪಂದ ಯಾಕೆ ಮಾಡ್ಕೊಂಡ್ರಿ ನಮ್ಮನ್ನ ಕೇಳಾರ್ದತಿ, ಕೇಳಕ್ ಬರಂಗಿಲ್ಲ. ಬಿಕಾಸ್ ಆಫ್ ವಾಟ್? ಆರ್ಟಿಕಲ್ 73 sub-1B give a permission to central government to make a agreement or to enter with an agreement which is beneficial for the
ಇಂಡಿಯಾ. ಯಾವುದು ಭಾರತಕ್ಕೆ ಒಳಿತನ ಮಾಡ್ತೈತೋ ಅಂತಹ ಅಗ್ರಿಮೆಂಟ್ಗಳಿಗೆ ನೀನು ಪಾಲುದಾರನಾಗಬಹುದು. ಇಲ್ಲಿ ಬರೆದ್ಬಿಟ್ರು. ಇದ್ರ ಸ್ಕೋಪ್ ಎಲ್ಲಿವರೆಗೂ ವಿಸ್ತರಿಸತೈತಿ ಅಂತಂದ್ರೆ ಆರ್ಟಿಕಲ್ 73 ಸಬ್ ಕ್ಲಾಸ್ 1 ಏನ್ ಮಾಡ್ತೈತಿ ಅಂದ್ರೆ ಡೊಮೆಸ್ಟಿಕ್, ಕೇವಲ ಭಾರತದ ಒಳಗ ಅಷ್ಟ ಇದರದ್ದು ಸ್ಕೋಪ್ ಐತಿ. ಆರ್ಟಿಕಲ್ 73 ಸಬ್ ಕ್ಲಾಸ್ 1 ಆರ್ಟಿಕಲ್ 73 ಸಬ್ ಕ್ಲಾಸ್ 1B ಇಡೀ ವಿಶ್ವಕ್ಕೆ ವ್ಯಾಪಿಸ್ತೈತಿ. The area of the Article 73 subclass 1B is limited to the whole world. Because of what? ಇದು ಹೇಳ್ತೈತಿ, if you comes with an agreement with some other nations to implement that agreement, you can take any steps. If you want to take a steps, then central executives come to play. ಅಲ್ಲಿ ಬರಲೇಬೇಕದು. ಸೆಂಟ್ರಲ್ ಗವರ್ಮೆಂಟ್ ಆರ್ ಸೆಂಟ್ರಲ್ ಎಕ್ಸಿಕ್ಯೂಟಿವ್ ವಿಲ್ ಕಮ್ ವಿತ್ ಅನ್ ಆಕ್ಟ್. ಒಂದು ನಡೆಯನ್ನ ತಗೊಂಡ್ಬರ್ಬೇಕಾಕೈತಿ. ಅದಕ್ಕೆ ಸಂಬಂಧ ಅದು ಬಂದೇ ಬರ್ತೈತಿ. ನೀವು ಅದ್ರದ್ದು ಮಾಡೋದ ಅವಶ್ಯಕತೆನೇ ಇಲ್ಲ. ಹೌದಾ? ಇದು ಒಂದು ಟು ಇಂಪ್ಲಿಮೆಂಟ್ ದಿ ಅಬ್ಲಿಗೇಷನ್ ಆಫ್ ದಿ ಟ್ರೀಟೀಸ್. ಇನ್ನು ಎರಡನೇದು ಬರ್ತೈತಿ ಟು ಇಂಪ್ಲಿಮೆಂಟ್ ದಿ ಫಾರಿನ್ ಪಾಲಿಸೀಸ್ ಅಂಡ್ ಇಂಟರ್ನ್ಯಾಷನಲ್ ಲಾಸ್ ಅಂತ ಬರ್ತೈತಿ. ಏನು? ಟು ಇಂಪ್ಲಿಮೆಂಟ್ ದಿ ಫಾರಿನ್ ಪಾಲಿಸಿ ಅಂಡ್ ಇಂಟರ್ನ್ಯಾಷನಲ್ ಲಾಸ್. ಇವುಗಳನ್ನ ಜಾರಿಗೆ ತಗೊಂಡ್ಬರುವ ಸಲುವಾಗಿ ಏನಾದರೂ ಕೇಂದ್ರದ ಕಾನೂನು ಮಾಡಿತ್ತು ಅಂತಂದ್ರೆ ಅದರ ವ್ಯಾಪ್ತಿಯು ಕೂಡ ಅಲ್ಲಿವರೆಗೂ ಹಬ್ತೈತಿ. ಟು ಇಂಪ್ಲಿಮೆಂಟ್ ದಿ ಫಾರಿನ್ ಪಾಲಿಸಿ. ವಿದೇಶಾಂಗ ನೀತಿಗಳಿಗೆ ಸಂಬಂಧಿಸಿದಂತೆ ಏನಾದರೂ ಕಾನೂನು ಮಾಡಿತ್ತು ಅಂತಂದ್ರೆ, ಸರ್ ಯಾಕೆ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಕಾನೂನು ಮಾಡ್ಬೇಕ್ರಿ ಸರ್ ಅಂತ ಕೇಳಿದ್ರೆ, ಈ ಆಧುನಿಕ ಯುಗದಲ್ಲಿ ದೇಶ ನಾವು ಸಾರ್ವಭೌಮರು ಅಂತೇಳಿ ವರ್ಡ್ದೊಳಗೆ ಅಷ್ಟೇ ಬರೀತೀವಿ. ಆಲ್ ನೇಷನ್ಸ್ ಆರ್ ಇಂಟರ್ ಕನೆಕ್ಟೆಡ್. ಯಾರು ತನ್ನಷ್ಟಕ್ಕೆ ತಾನು ಸ್ವತಂತ್ರರಲ್ಲ, ಸ್ವೇಚ್ಛಾಚಾರದಿಂದ ವರ್ತನೆ ಮಾಡಕ್ಕೆ ಬರೋದಿಲ್ಲ. ದೇರ್ ಇಸ್ ಅನ್ ಲಿಮಿಟೇಷನ್, ದೇರ್ ಇಸ್ ಅನ್ ಲಾಸ್. ಯು ಶುಡ್ ಆಕ್ಟ್ ಅಕಾರ್ಡಿಂಗ್ ವಿತ್ ದಿ ಇಂಟರ್ನ್ಯಾಷನಲ್ ಲಾಸ್. ಅದರ್ವೈಸ್ ಅದು ನಾವು ಅನ್ಕೊಂತೀವಿ ನಾವು ಸಾರ್ವಭೌಮರು, ನಮ್ಮ ಮೇಲೆ ಯಾರ್ದು ನಡೆಯಂಗಿಲ್ಲ ಅಂತೇಳಿ. ಅದು ನಿಜ ಇಲ್ಲ ಅನ್ನೋದಿಲ್ಲ. ಬಟ್ ಸಮ್ ಇಂಟರ್ನ್ಯಾಷನಲ್ ಲಾಸ್ ಆರ್ ದೇರ್. ಯು ಶುಡ್ ಆಕ್ಟ್ ಅಕಾರ್ಡಿಂಗ್ ವಿತ್ ದಟ್ ಲಾಸ್. ಈಗ ನೀನು ಯಾವ್ದಾದ್ರು ಒಂದು ದೇಶದ ಜೊತೆಗೆ ವ್ಯಾಪಾರ ಒಪ್ಪಂದ ಮಾಡ್ಕೋಬೇಕು ಅಂತಂದ್ರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ WTO ಇದೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಅದೇನಾದ್ರೂ ಕಾನೂನು ಮಾಡಿತ್ತು ಅಂತಂದ್ರೆ ಅದರ ರೀತಿನೇ ನೀನು ನಡ್ಕೊಳ್ಬೇಕಾಗ್ತೈತಿ. ಹೌದಾ? ಅದಕ್ಕೆ ಆರ್ಟಿಕಲ್ 73 ಸಬ್ ಕ್ಲಾಸ್ 1B ಕೇಂದ್ರ ಕಾರ್ಯಾಂಗಕ್ಕೆ ಅಷ್ಟೊಂದು ಅಧಿಕಾರ ವ್ಯಾಪ್ತಿಯನ್ನು ಯಾಕೆ ಕೊಡ್ತೈತಿ ಅಂತಂದ್ರೆ ಟು ಇಂಪ್ಲಿಮೆಂಟ್ ದಿ ಇಂಟರ್ನ್ಯಾಷನಲ್ ಲಾಸ್ ಅಂಡ್ ಟು ಫ್ರೇಮ್ ದಿ ಫಾರಿನ್ ಪಾಲಿಸೀಸ್ ಅಕಾರ್ಡಿಂಗ್ ವಿತ್ ದಿ ಇಂಟರ್ನ್ಯಾಷನಲ್ ಲಾಸ್. ನಿಮ್ಮ ವಿದೇಶಾಂಗದ ನೀತಿಗಳು ಆ ರೀತಿಯನ್ನು ತಯಾರು ಮಾಡಕ್ಕೆ ಪರ್ಮಿಷನ್ ಅನ್ನು ಕೊಡ್ತೈತಿ. ಅದಕ್ಕೆ ಅದು ಬೇಕಾಗ್ತೈತಿ. ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆರ್ಟಿಕಲ್ 73 ಸಬ್ ಕ್ಲಾಸ್ 1A ಮತ್ತು B ಏನೈತಿ ಅಂತಂದ್ರೆ ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಅಥವಾ ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಅಥವಾ ಉಳಿಕೆ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಸತ್ತು ಕಾನೂನು ಮಾಡಿತ್ತು ಅಂತಂದ್ರೆ ಆ ಕಾನೂನಿನ ವ್ಯಾಪ್ತಿ ಎಲ್ಲಿವರೆಗೂ ಇರ್ತೈತೋ ಅಲ್ಲಿವರೆಗೂ ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಇರ್ತೈತಿ. ಅಲ್ಲಿವರೆಗೂ ಕೇಂದ್ರ ಕಾರ್ಯಾಂಗ ಕೆಲಸ ಮಾಡ್ತೈತಿ. ಎರಡನೇದು, ಯಾವ್ದಾದ್ರು ಒಪ್ಪಂದಗಳ ಮೂಲಕ ಅದರ ವ್ಯಾಪ್ತಿಯನ್ನು ವಿಸ್ತರಿಸಿದ್ರು ಅಂತಂದ್ರೆ ಅಲ್ಲಿವರೆಗೂ ಅದರ ವ್ಯಾಪ್ತಿ ಹಬ್ಬಿರ್ತೈತಿ. ಟು ಇಂಪ್ಲಿಮೆಂಟ್ ದಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಆರ್ ಟ್ರೀಟೀಸ್, ದೆನ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಸೆಂಟರ್ ವಿಲ್ ಬಿ ಎಕ್ಸ್ಟೆಂಡ್ ಟು ದಟ್ ಏರಿಯಾ. ಅಲ್ಲಿವರೆಗೂ ಅದರ ವ್ಯಾಪ್ತಿ ಹಬ್ಬಿರ್ತೈತಿ ಅಂತ ನಮಗೆ ಗೊತ್ತಾಗ್ತೈತಿ. ಇದಿಷ್ಟು ಮಾಹಿತಿ ಆರ್ಟಿಕಲ್ 73 ಸಬ್ ಕ್ಲಾಸ್ A ಮತ್ತು B ನಲ್ಲಿ ಹೇಳಿರ್ತಕ್ಕಂಥ ವಿಷಯಗಳ ಬಗ್ಗೆ. ಇನ್ನ ಪ್ರೊವೈಡೆಡ್ ಒಂದೈತಿ ಆರ್ಟಿಕಲ್ 73 ಸಬ್ ಕ್ಲಾಸ್ 2 ಒಂದೈತಿ. ಅದನ್ನ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ ಇಷ್ಟ ಆಗೈತಿ ಅಂತ ತಿಳ್ಕೊಂತೀನಿ, ನಿಮ್ಮ ಉಪಯೋಗಕ್ಕೆ ಬರ್ತೈತಿ ಅಂತ ತಿಳ್ಕೊಂತೀನಿ. ಹಂಗೇನಾದ್ರೂ ಇತ್ತು ಅಂತಂದ್ರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ಸ್ ಕಮೆಂಟ್ ಮಾಡ್ರಿ. ಯಾರು ಅರ್ಧ ನೋಡ್ಬಿಡ್ಬೇಡ್ರಿ. ವಿಷಯವನ್ನ ಪೂರ್ಣವಾಗಿ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು. ಯಾಕಂದ್ರೆ ವಿದೇಶಾಂಗ ನೀತಿಗಳು ಇದ್ರ ಮೇಲೆ ನಮಗೆ ಪ್ರೇಮ ಆಗ್ತಿರ್ತವೆ. ಆಮೇಲೆ ಎಕ್ಸಾಮ್ ಬರೋ ವಿಷಯಗಳು ಹಿಂಗೆ ಇರ್ತವೆ. ಅಥವಾ ನೀವೇನಾದ್ರೂ ವಕೀಲರಾಗಿ ಕೆಲಸ ಮಾಡಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಥವಾ ಹೈಕೋರ್ಟ್ ಅಲ್ಲಿ ಅಂತ ಅನ್ಕೊಂಡ್ರೆ ಈ ವಿಷಯಗಳು ಭಾರಿ ಹೆಲ್ಪ್ ಬರ್ತವೆ, ಸಹಾಯಕ್ಕೆ ಬರ್ತವೆ. ಅದಕ್ಕೆ ಇದನ್ನ ಪೂರ್ಣವಾಗಿ ನೋಡ್ರಿ ಅಂತ ಹೇಳೋದು. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 73 ಸಬ್ ಕ್ಲಾಸ್ 2 ಬಗ್ಗೆ ಡಿಸ್ಕಷನ್ ಮಾಡೋಣ. ಜೊತೆಗೆ ಒಂದು ಪ್ರೊವೈಡೆಡ್ ಐತಿ, ಅದನ್ನು ಕೂಡ ಡಿಸ್ಕಷನ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.